ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಇವರು ಸ್ಯಾಂಡಲ್ವುಡ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿಗೆ ರೈಟರ್ ಆಗಿದ್ದಂತವರು ಈಗ ತಮ್ಮ ಚೊಚ್ಚಲ ನಿರ್ದೇಶನದ ಮೂಲಕ ಡೈರೆಕ್ಟರ್ ಕ್ಯಾಪ್ ತೊಟ್ಟಿ ದಿಲ್ಮಾರ್ ಅನ್ನುವಂತಹ ಅದ್ಭುತ ಸಿನಿಮಾಗೆ ಬೆಳ್ಳಿ ಪರದೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಅಕ್ಟೋಬರ್ 24ರಂದು ಇವರ ಚೊಚ್ಚಲ ನಿರ್ದೇಶನದ ಸಿನಿಮಾ ದಿಲ್ಮಾರ್ ಬೆಳ್ಳಿ ಪರದೆಯನ್ನ ಬೆಳಗೋದಕ್ಕೆ ಬರ್ತಾ ಇದೆ. ಈ ಒಂದು ಸಿನಿಮಾದ ನಿರ್ದೇಶಕರಾಗಿರುವಂತಹ ನಿಮ್ಮ ಪ್ರೀತಿಯ ಕೆಜಿಎಫ್ ರೈಟರ್ ಅಂತಾನೆ ಫೇಮಸ್ ಆಗಿರುವಂತಹ ಚಂದ್ರಮೌಳಿ ಅವರು ಇವತ್ತು ನಮ್ಮ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ಮೊದಲನೇದಾಗಿ ನಮಸ್ತೆ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ ಸರ್? ಸೂಪರ್ ಸರ್, ಚೆನ್ನಾಗಿದ್ದೀನಿ. ಹೇಗಿದೆ ಮೊದಲ ಅನುಭವ ಡೈರೆಕ್ಷನ್ ಅಲ್ಲಿ? ಆಕ್ಚುಲಿ ತುಂಬಾ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ. ಹ್ಮ್. ಒಳ್ಳೆ ಒಂದು ಜೆನ್ಯೂನ್ ಆಗಿ ಒಂದು ಎಫರ್ಟ್ ಹಾಕಿ ಒಂದೊಂದು ಸಿನಿಮಾ ಮಾಡಿದ್ವಿ. ಅದು ಅಲ್ಲದೆ ನನ್ನ ಫಸ್ಟ್ ಡೈರೆಕ್ಷನ್. ಹ್ಮ್. 100% ತುಂಬಾ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀನಿ ಸರ್. ರೈಟರ್ ಆಗಿದ್ದಂತವರು ಡೈರೆಕ್ಷನ್ ಫೀಲ್ಡ್ ಬರೋದಕ್ಕೆ ಏನ್ ಕಾರಣ, ಅಥವಾ ನಿಮ್ಮ ಡೈರೆಕ್ಷನ್ನೇ ನಿಮ್ಮ ಒಂದು ಸ್ಫೂರ್ತಿ ಆಗಿತ್ತಾ ಅಥವಾ ಗುರಿ ಆಗಿತ್ತಾ ಅಂತ? ಹೌದು, ನಾನು ಮೊದಲು ಡೈರೆಕ್ಟರ್ ಆಗ್ಬೇಕಂತಾನೆ ಬಂದಿದ್ದು. ಹ್ಮ್. ಆ ಒಂದು ಜರ್ನಿಯಲ್ಲಿ ನನಗೆ ಒಂದು ರೈಟರ್ ಆಗಿ ಗುರುತಿಸಿದ್ರು ಪ್ರಶಾಂತ್ ಸರ್. ಹ್ಮ್. ಸೊ ಹಂಗಾಗಿ ಅಲ್ಲಿ ಕೂಡ ರೈಟರ್ ಆಗಿ ನನಗೆ ಫಸ್ಟ್ ರೆಕಗ್ನೈಸೇಷನ್ ಸಿಕ್ಕಿದ್ದು. ಹ್ಮ್. ಸೊ ಹಾಗೆ ನಾವು ಏನ್ ಅನ್ಕೊಂಡ್ ಬಂದಿದೀವಿ ಇಂಡಸ್ಟ್ರಿಗೆ, ಸೊ ಅದು ಫಸ್ಟ್ ಮಾಡ್ಬೇಕು ಅನ್ನೋದೊಂದು ನನ್ನ ಮೈಂಡ್ ಅಲ್ಲಿ ಇತ್ತು. ಹಂಗಾಗಿ ಡೈರೆಕ್ಷನ್ ಬಂದಿದೆ ಸರ್. ಅಂದ್ರೆ ಈಗ ಪ್ರಶಾಂತ್ ಸರ್ ಅವರ ಒಂದು ಡೈರೆಕ್ಷನ್ ಅಡಿಯಲ್ಲಿ ಕೆಲಸ ಮಾಡಬೇಕು, ಅವರ ಒಂದು ಡೈರೆಕ್ಷನ್ ಸ್ಕಿಲ್ಸ್ ನ ನಾವು ಕಲಿಬೇಕು ಅನ್ನುವಂತ ಸಾಕಷ್ಟು ಜನರಿಗಿರುತ್ತೆ. ನೀವು ಅವರ ಜೊತೆಯಲ್ಲಿ ರೈಟರ್ ಆಗಿದ್ದಂತವರು. ಸೊ ಆಗಾಗ ಡೈರೆಕ್ಷನ್ ನಲ್ಲಿ ಅವ್ರು ಮಾಡ್ತಿದ್ದಂತಹ ಡೈರೆಕ್ಷನ್ ಅಲ್ಲಿ ಏನಾದ್ರು ಕೆಲಸಗಳನ್ನ ನೋಡ್ತಿದ್ರಾ ಅಂತ? ಖಂಡಿತ. ನಾನು ಈ ಇಂಡಸ್ಟ್ರಿಗೆ ಬರೋಕ್ ಬಿಫೋರ್ ನಾನು ರೈಟಿಂಗ್ ಮಾಡ್ತಿದ್ದೆ, ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದೆ. ಹ್ಮ್. ಅವಾಗ ನನಗೊಂದು ಕಾನ್ಫಿಡೆನ್ಸ್, ಒಂದು ಬಂಡೆ ಧೈರ್ಯ ಅಂತೀವಲ್ಲ, ಹ್ಮ್. ರೈಟಿಂಗ್ ಚೆನ್ನಾಗಿ ಮಾಡ್ತಾ ಇದ್ದೀನಿ, ನನ್ಗೆ ಗೊತ್ತಾಗುತ್ತೆ, ಒಂದಷ್ಟು ಎಕ್ಸೈಟ್ ಆಗುತ್ತೆ. ಹ್ಮ್. ರೈಟಿಂಗ್ ನೀಟಾಗಿದೆ, ಅದೇನ್ ಪರವಾಗಿಲ್ಲ, ಹೋಗಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡ್ಬಿಟ್ರೆ ಒಂದು ಸಿನಿಮಾ ಮಾಡ್ಬಿಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ನನಗೂ ಇದ್ದಿದ್ದು. ಹ್ಮ್. ಸೊ ಅದಕ್ಕೆ ಇಲ್ಲಿ ಎಂಟರ್ ಆಗೋದಕ್ಕೆ ಒಂದು ಮೀಡಿಯಂ ಬೇಕಿತ್ತು ನನಗೆ. ಯಾವ್ದಾದ್ರು ಒಂದು ಸಿನಿಮಾ ಸ್ಟಾರ್ಟ್ ಆಗಿ ಸಿನಿಮಾ ರಿಲೀಸ್ ಮಾಡಬೇಕು, ಹ್ಮ್. ಆ ತರ ಒಂದು ಟೀಮ್ ಜೊತೆ ಇದ್ರೆ ಸಾಕು. ಹ್ಮ್. ಅದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಡೈರೆಕ್ಷನ್ ಮಾಡ್ಬಿಡೋಣ ಅನ್ಕೊಂಡಿದ್ದೆ. ಹ್ಮ್. ಸೊ ಹಂಗಾಗಿ ನನಗೆ ಫಸ್ಟ್ ಟೀಮ್ ಸಿಕ್ಕಿದೆ, ಒಂದ್ ಒಳ್ಳೆ ದೊಡ್ಡ ಟೀಮ್ ಸಿಕ್ಬಿಡ್ತು. ಪ್ರಶಾಂತ್ ಸರ್ ಸಿಕ್ಕಿದ್ರು. ಸೊ ಹಂಗಾಗಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು KGF ಅಲ್ಲಿ. ಸೊ ಹಂಗಾಗಿ ಅದೆಲ್ಲ ನಾನು ಅಲ್ಲಿ ತುಂಬಾ ವಿಷಯಗಳು ಕಲ್ತಿದ್ದೀನಿ. ಪ್ರಶಾಂತ್ ನೀಲ್ ಅವ್ರಿಗೆ ಗೊತ್ತಾ ನೀವು ಡೈರೆಕ್ಟರ್ ಆಗಿದ್ದೀರಾ ಅಂತ? ಗೊತ್ತು. ಏನ್ ಹೇಳಿದ್ರು ನಿಮ್ಮ ಡೈರೆಕ್ಷನ್ ಅಲ್ಲಿ? ಸಿನಿಮಾ ಸ್ಟಾರ್ಟ್ ಆಗೋವಾಗ್ಲೇ ಅವರು ಹ್ಮ್. ತುಂಬಾ ಚೆನ್ನಾಗಿ ವಿಶ್ ಮಾಡಿದ್ರು. ಹ್ಮ್. ಒಳ್ಳೇದಾಗ್ಲಿ ಮಾಡು ಅಂತ ಒಂದಷ್ಟು ಅಡ್ವೈಸ್ಗಳು ಕೊಟ್ಟಿದ್ದುಂಟು. ಹ್ಮ್. ಸೊ ಅದಾದ್ಮೇಲೆ ಅವರು ತುಂಬಾ ಸರಿ ಕೇಳಿದ್ದಾರೆ, ಯಾವಾಗ ರಿಲೀಸ್, ಯಾವಾಗ ಬೇಗ ಮಾಡಿ ಅಂತ ಅಂದ್ಬಿಟ್ಟು. ಹ್ಮ್. ಸೊ ಆಕ್ಚುಲಿ ತುಂಬಾ ನನ್ಗೆ ಒಂದು ವೆಲ್ ವಿಶರ್ ಪ್ರಶಾಂತ್ ಸರ್. ಈಗ 5 ವರ್ಷಗಳ ನಂತರ ಈಗಾಗಲೇ ರಿಲೀಸ್ ಆಗ್ಬೇಕಿತ್ತು ದಿಲ್ಮಾರ್ ಅನ್ನುವಂಥದ್ದು. ಆದ್ರೂ ಕೂಡ ಅಡೆತಡೆಗಳನ್ನುವಂಥದ್ದು ಇದ್ದೇ ಇರುತ್ತೆ. ಈ ಪ್ರತಿಯೊಂದು ಹೊಸ ಕೆಲಸಕ್ಕಾಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತ ಒಳ್ಳೆ ಕೆಲಸವನ್ನ ಮಾಡ್ಬೇಕಾದ್ರೂ ಅಡೆತಡೆಗಳನ್ನ ಕಾಮನ್ ಆಗಿರುತ್ತೆ. ಸೊ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಏನಕ್ಕೆ ತಡ ಆಯ್ತು ಅಂತ? ಸರ್, ಬೇಸಿಕಲಿ ಆನೆಸ್ಟ್ ಆಗಿ ಹೇಳ್ಬೇಕಂತಂದ್ರೆ, ಒಂದು ಒಂದು ಹೊಸ ಹೀರೋ ಅಂತ ಸಿನಿಮಾ, ಒಂದು ಡೆಬ್ಯೂ ಡೈರೆಕ್ಷನ್, ಹ್ಮ್. ಒಂದು ಸಣ್ಣ ಪುಟ್ಟ ಒಂದು ಇದಾಯ್ತು, ಎಲ್ಲಾ ಸಿನಿಮಾಗಳಲ್ಲಿ ಆಗೋ ತರಾನೇ. ಅದು ಬಿಟ್ಟು ಮೇಜರ್ ಆಗಿ ಆಗಿದ್ದೆ ನಮ್ಗೆ ಕೋವಿಡ್. ಒಂದ್ ಸ್ವಲ್ಪ ಲಾಂಗ್ ಗ್ಯಾಪ್ ಆಯ್ತು. ಅದು ಬಿಟ್ಟು ಒಂದಷ್ಟು ಟೆಕ್ನಿಷಿಯನ್ಸ್ಗಳದ್ದು ಒಂದಷ್ಟು ಡೇಟ್ಗಳು ನಮಗೆ ಸಿಗೋದಾಗಿರ್ಬೋದು, ಅದೆಲ್ಲ ಒಂದ್ ಸ್ವಲ್ಪ ತಡ ಆಯ್ತು. ಬಟ್ ಏನೇ ಆದ್ರೂ ಫೈನಲಿ ನಾವು ಸಿನಿಮಾ ಶೂಟಿಂಗ್ ಆಗ್ಲಿ ಎಲ್ಲೂ ಏನು ತೊಂದರೆ ಆಗಿಲ್ಲ. ತುಂಬಾ ಒಳ್ಳೆ, ನಾವೇನ್ ಅನ್ಕೊಂಡಿದೀವಿ ಅದೇ ಮಾಡಿದೀವಿ. ಸೊ ಹಂಗಾಗಿ ಫೈನಲಿ ಬರ್ತಾ ಇದೀವಿ ಸರ್. ಸೊ ಏನೆಲ್ಲ ಟಿಪ್ಸ್ ಕೊಟ್ಟಿದಾರೆ ಸರ್ ಪ್ರಶಾಂತ್ ನೀಲ್ ಅವ್ರು ನಿಮ್ಗೆ ಡೈರೆಕ್ಷನ್ ಅಲ್ಲಿ? ಯಾಕಂತಂದ್ರೆ ನೀವು ಒಂದು ಚೊಚ್ಚಲ ನಿರ್ದೇಶನಕ್ಕೆ ನೀವು ಇಳಿತಿದ್ದೀರಾ ಅಂತಂದಾಗ ಭಯ ಇರುತ್ತೆ. ಅವ್ರ ಕಡೆಯಿಂದ ನೀವು ಡಿಸ್ಕಸ್ ಮಾಡಿರ್ತೀರಾ, ಹೆಂಗ್ ಮಾಡೋದು, ಹೆಂಗೆ, ಯಾವ ತರ ಅಂತ. ರೈಟರ್ ಆಗಿ ನಿಮ್ಗೆ ಸಾಕಷ್ಟು ಅನುಭವ ಇದೆ. ಅದ್ರ ಜೊತೆಗೆ ಅದರಲ್ಲಿ 2 ಮಾತೇ ಇಲ್ಲ. ಯಾಕಂದ್ರೆ ನಿಮ್ಮ ಬರವಣಿಗೆನೆ ನಿಮ್ಮ ಒಂದು ಶಕ್ತಿ ಅಂತಂದ್ರೆ ತಪ್ಪಾಗೋದಿಲ್ಲ. ಸೊ ಇದಕ್ಕೆ ಎಷ್ಟೆಲ್ಲ ತಯಾರಿಗಳನ್ನ ಮಾಡ್ಕೊಂಡ್ ಬಂದ್ರಿ? ಅವ್ರ ಕಡೆಯಿಂದ ಏನೆಲ್ಲ ಟಿಪ್ಸ್ ತಗೊಂಡ್ರಿ ಅಂತ? ನನಗೆ ಮೊದಲು ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅವರು ನನಗೆ ಹೇಳಿದ ಒಂದೇ ವಿಷಯ, ನೀನ್ ಫಸ್ಟ್ ಒಂದು ಶಾರ್ಟ್ ಫಿಲಮ್ ಮಾಡು ಅಂತಂದ್ರು. ಹ್ಮ್. ಸೊ ಅವ್ರು ಹೇಳಿದ್ಮೇಲೆ ಶಾರ್ಟ್ ಫಿಲಮ್ ಮಾಡಿದೆ. ಅದನ್ನ ನೋಡಿ ಅವರು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಅದಾದ್ಮೇಲೆ ಇನ್ನೊಂದು ಶಾರ್ಟ್ ಫಿಲಮು ಮಾಡಿದೆ ನಾನು. ಅದು ನನಗೆ ದೊಡ್ಡ ಎಕ್ಸ್ಪೀರಿಯನ್ಸ್. ಒಂದು ದೊಡ್ಡ ಸಿನಿಮಾ ಮಾಡಿರೋದು ಇರ್ಬೋದು, ಬಟ್ ನಾನು ಒಂದು ಡೈರೆಕ್ಷನ್ ಮಾಡಿದಂತ ಶಾರ್ಟ್ ಫಿಲಮೇ ನನಗೆ ತುಂಬಾ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಆಯ್ತು. ಹೆಂಗೆ ಸ್ಪಾಟ್ ಅಲ್ಲಿ ಯಾವ ತರ ಇರಬೇಕು, ಯಾವ ತರ ಎಲ್ಲ ಅರೇಂಜ್ ಮಾಡ್ಬೇಕು. ಯಾಕಂದ್ರೆ ಡೈರೆಕ್ಟರ್ ಅನ್ನೋದು ಒಂದು ಚಿಕ್ಕ ಕೆಲಸ ಅಲ್ಲ, ಅದು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. KGF ಗೆ ರೈಟರ್ ಆದ್ಮೇಲೆ ಮತ್ತೆ ನೀವು ಶಾರ್ಟ್ ಫಿಲಮ್ ಮಾಡಿದೆ. ಶುರು ಮಾಡಿದ್ದು. ಕರೆಕ್ಟ್. ಅದು ಆಕ್ಚುಲಿ ನನಗೆ ಆಮೇಲೆನೆ ಅರ್ಥ ಆಗಿದೆ ಏನಕ್ಕೆ ಈ ತರ ಹೇಳಿದ್ರು ಅಂತಂದ್ರೆ, ನಾವು ಎಷ್ಟೇ ದೊಡ್ಡ ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಬಟ್ ಸ್ಪಾಟ್ ಅಲ್ಲಿ ನಾವು ಡೈರೆಕ್ಷನ್, ಆಕ್ಷನ್ ಕಟ್ ಹೇಳೋದಾಗಿರ್ಬೋದು ಅಥವಾ ಪೇಪರ್ ಅಲ್ಲಿ ಬರ್ದಿರೋ ಅಂತದನ್ನ ಅಲ್ಲಿ ಪ್ರೆಸೆಂಟ್ ಮಾಡೋದಿದೆಲ್ಲ, ಅದು ತುಂಬಾನೇ ಕಷ್ಟ ಇದೆ.
ಹ್ಮ್. ಸೊ ಅದೆಲ್ಲ ನನಗೆ ಆ ಶಾರ್ಟ್ ಫಿಲಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಯ್ತು. ಅದೊಂದು ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಇತ್ತು ನನಗೆ. ಹ್ಮ್. ಸೊ ಹಂಗಾಗಿ ಅದು ಪ್ರಶಾಂತ್ ಸರ್ ಹೇಳಿದ್ಮೇಲೆ ಮಾಡಿದ್ದು. ಸೊ ಈಗ ಟೀಸರ್ ನೋಡ್ಬಿಟ್ಟು ಏನಾದ್ರು ಹೇಳಿದ್ರ? ಆ ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಹೌದು. ಸಾಂಗ್ಸ್ ಆಗಿರ್ಬೋದು. ಟೀಸರ್ ನೋಡಿ ಅವರು ತುಂಬಾನೇ ಚೆನ್ನಾಗಿದೆ ಅಂತ ಹ್ಮ್. ಅಂದ್ಬಿಟ್ಟು ನನ್ನ ಬಗ್ಗೆ ನನಗೂ ಚೆನ್ನಾಗಿ ಹೇಳಿದ್ರು. ಮತ್ತೆ ರಾಮ್ಗೂ ಹೊಗಳಿದ್ರು. ತುಂಬಾ ಚೆನ್ನಾಗಿ ಒಂದು ಕ್ಯಾರೆಕ್ಟರ್ ತರ ಕಾಣ್ತಾ ಇದೀರಾ ಅಂತಾನು ಹೇಳಿದ್ದಾರೆ. ಹ್ಮ್. ಟೀಸರ್ಗೆ ಆಕ್ಚುಲಿ ಅವರು ನಮ್ಗೆ ವಿಶ್ ಮಾಡಿ ಅವರು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪೋಸ್ಟ್ ಮಾಡಿದ್ರು. ಹ್ಮ್. ಟ್ರೈಲರ್ ನೋಡಿದ್ದಾರೆ. ಬಟ್ ನನ್ಗಿನ್ನ ಅವರು ಸ್ವಲ್ಪ ಬಿಸಿ ಇದಾರೆ ಅನ್ಸುತ್ತೆ. ಏನೇನು ಹೇಳಿಲ್ಲ, ಕಾಲ್ ಮಾಡಿಲ್ಲ. ಬಟ್ ನಮ್ಮ ಕತೆ ಬಗ್ಗೆ ಆಗಿರ್ಬೋದು, ಒಂದು ಸಿನಿಮಾ ಬಗ್ಗೆ ತುಂಬಾ ಸರಿ ಮೀಟ್ ಮಾಡಿದಾಗೆಲ್ಲ ಹ್ಮ್. ತುಂಬಾ ಸರಿ ಕೇಳಿದ್ದಾರೆ ಸರ್. ಸರ್, ಈ ಸೈಕೋ ಶುಕ್ಲಾ ಈ ಒಂದು ಕ್ಯಾರೆಕ್ಟರ್ ನ ಹೆಂಗೆ ತಯಾರಿ ಮಾಡಿದ್ರಿ ಸರ್? ಈ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಟ್ರೈಲರ್ ನೋಡಿರುವಂತವ್ರಿಗೆ ಎಲ್ರಿಗೂ ಗೊತ್ತಾಗ್ತಿದೆ. ಸೊ ಒಳಗೊಳಗೆ ಇನ್ನೂ ಏನೇನ್ ಇಟ್ಟಿದಾರ ಗೊತ್ತಿಲ್ಲ. ಕ್ಲೈಮ್ಯಾಕ್ಸ್ ಅಂತ ಎರಡೆರಡು ಪಾರ್ಟ್ಗಳಾಗಿ ಇಟ್ಕೊಂಡಿದ್ರ, ಯಾವ್ದು ತಗೊಂಡ್ ಬರ್ತೀರಾ ಅನ್ನೋಂಥದ್ದು ಆರ್ಟಿಸ್ಟ್ಗಳಿಗೆ ಗೊತ್ತಿಲ್ಲ. ಸೊ ನಿಮ್ಮ ಮೈಂಡ್ ಅಲ್ಲಿ ಏನ್ ನಡೀತಿದೆ, ಹೆಂಗೆ ಕ್ಯಾರೆಕ್ಟರೈಸೇಷನ್ ನೀವು ಪ್ರಿಪೇರ್ ಮಾಡಿದ್ರಿ ಅಂತ? ಇದು ನಾವು ಫಸ್ಟ್ ಒಂದು ಡ್ರಾಫ್ಟ್ ಮಾಡಿದಾಗ ಹ್ಮ್. ಈ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಇದೆ ಅನ್ನೋದು ನೀಟಾಗಿ ಗೊತ್ತಾಗ್ಬಿಡ್ತು ನಮ್ಗೆ. ಹ್ಮ್. ಸೊ ಹಂಗಾಗಿ ಅದಕ್ಕೆ ಕರೆಕ್ಟ್ ಆಗಿ ಒಬ್ಬ ಪರ್ಸನ್ ನ ಪ್ರಿಪೇರ್ ಮಾಡೋದು. ನಮ್ಗೆ ಮೊದಲು ರಾಮ್ ಅವ್ರು ಸಿಕ್ಕಿದಾಗ ನಾನು ಅವರ ಒಂದು ಲುಕ್ ಅಲ್ಲೇ ನನಗೆ ಅದೇ ನನಗೆ ಕ್ಯಾರೆಕ್ಟರ್ ತರಾನೇ ಕಾಣ್ತಿತ್ತು. ಅವ್ರ ಏನ್ ಗೆಟಪ್ ಇದೆ ಈಗ ಟ್ರೈಲರ್ ಅಲ್ಲಿ ಏನ್ ನೋಡಿದೀರಾ, ಅವ್ರ ಹಂಗೆ ಸಿಕ್ಕಿದ್ ನನಗೆ. ಹ್ಮ್. ಮೊದ್ಲು ಅದೇ ಹೇರ್ ಸ್ಟೈಲು, ಅದೇ ಗಡ್ಡದಲ್ಲಿದ್ರು. ಬ್ರದರ್ ಇದು ಚೇಂಜ್ ಮಾಡಬೇಡಿ, ಹಿಂಗೆ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಹ್ಮ್. ಸೊ ಅದಾದ್ಮೇಲೆ ನಾವು ಆ ಕ್ಯಾರೆಕ್ಟರ್ ಒಳಗಡೆ ತಗೊಂಡೋಗ್ಬೇಕಿತ್ತು ರಾಮ್ ಅವ್ರಿಗೆ. ಸೊ ಅವರು ಡೈಲಿ ವರ್ಕ್ಶಾಪ್ ಬರ್ತಿದ್ರು, ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಬೇರೆ ಬೇರೆ ಸೀನ್ಸ್ ಎಲ್ಲ ಡೈಲಿ ಪ್ರಾಕ್ಟೀಸ್ ಮಾಡೋರು. ಸೊ ಹಂಗಾಗಿ ಅದು ಹೋಗ್ತಾ ಹೋಗ್ತಾ ಅವರು ಕೂಡ ತುಂಬಾ ಪ್ಯಾಷನೇಟ್ ಆಗಿದ್ರು. ಆ ಕ್ಯಾರೆಕ್ಟರ್ ಒಳಗಡೆನೆ ಮುಳುಗೋಗಿದ್ದಾರೆ ಅವರು. ಸೊ ಈಗ್ಲೂ ಒಂದೊಂದ್ಸರಿ ಮಾತಾಡ್ಬೇಕಾದ್ರೆ ಇನ್ನ ನೀವು ಸೈಕೋ ಶುಕ್ಲಾಗಿ ಇದ್ದೀರಾ ಅನ್ನೋ ರೇಂಜ್ಗೆ ಅವರು ಅಷ್ಟೊಂದು ಇದಾಗಿದ್ರು. ಸೊ ಅದೊಂದು ತುಂಬಾ ಒಳ್ಳೆ ಸಪೋರ್ಟ್ ಆಯ್ತು. ಮತ್ತೆ ರಾಮ್ ತುಂಬಾ ಡೆಡಿಕೇಟೆಡ್ ಪರ್ಸನ್. ತುಂಬಾ ಚೆನ್ನಾಗಿ ನಮ್ಗೆ ಆಕ್ಟ್ ಮಾಡ್ಕೊಟ್ಟಿದ್ದಾರೆ. ಹೊಸ ಜವಾಬ್ದಾರಿಯನ್ನ ನಾವು ಬೆನ್ನತ್ತಿ ಹೋದಾಗ ಏನಾಗುತ್ತೆ ಅಂತಂದ್ರೆ ಒಂದಷ್ಟು ಅಡೆತಡೆಗಳಾಗುತ್ತೆ. ಯಾಕಂತಂದ್ರೆ ಅದು ನಮ್ಗೆ ಹೊಸದಾಗಿರುತ್ತೆ. ಹಾಗಾಗಿ ಈ ಒಂದು ಸಿನಿಮಾದ ಡೈರೆಕ್ಷನ್ ಅಡಿಯಲ್ಲಿ ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡಿದ್ರಿ, ಹಾಗೆ ಏನೆಲ್ಲ ಪ್ರಾಬ್ಲಮ್ ನ ಫೇಸ್ ಮಾಡಿದ್ರಿ ಅಂತ? ಮೇಜರ್ ಆಗಿ ನಾವು ಪ್ರಾಬ್ಲಮ್ಸ್ ಅಂತ ಫೇಸ್ ಮಾಡಿದಂತಂದ್ರೆ ತುಂಬಾ ಲಾಂಗ್ ಗ್ಯಾಪ್ ಆಯ್ತಲ್ಲ. ನಾನು ಆಸ್ ಎ ಡೈರೆಕ್ಟರ್ ಆಗಿ ನಾನು ಬಂದಾಗ ಒಂದು ಸಿನಿಮಾ ಫಿನಿಶ್ ಮಾಡ್ಬಿಟ್ಟು ನೆಕ್ಸ್ಟ್ ನನ್ನ ಕರಿಯರ್ಗೆ ಇನ್ನೊಂದು ಸಿನಿಮಾ ಮಾಡ್ಕೊಂಡು ನೆಕ್ಸ್ಟ್ ಬೆಳಿಬೇಕನ್ನೋ ಒಂದು ಮೈಂಡ್ ಸೆಟ್ ಅಲ್ಲೇ ಬಂದಿದ್ದು. ಹೌದು. ಬಟ್ ಇದು ನೋಡಿದ್ರೆ ಹಂಗೆ ಸ್ಟಕ್ ಆಯ್ತು, ಹೋಲ್ಡ್ ಆಗಿತ್ತು. ಸೊ ಅದೊಂದು ನನಗೆ ತುಂಬಾನೇ ಟೈಮ್ ಕಿಲ್ ಆದಂಗ ಆಯ್ತು. ಆಮೇಲೆ ಸಿಗೋರು ಫ್ರೆಂಡ್ಸ್ ಯಾರು ಸಿಕ್ಕಿದ್ರು ನಮ್ ಸಿನಿಮಾ ಬಗ್ಗೆ ಕೇಳ್ತಾರೆ. ಯಾಕಂದ್ರೆ ಟೀಸರ್ ಮೊದಲೇ ರಿಲೀಸ್ ಮಾಡಿದ್ವಿ, ಅದು ಒಂದು ಒಳ್ಳೆ ಹೆಸರಾಗಿತ್ತು. ಯಾವಾಗ ನೀವು ಸಿನಿಮಾ ರಿಲೀಸ್ ಮಾಡ್ತೀರಾ, ಸಿನಿಮಾ ಯಾವಾಗ ಬರುತ್ತೆ ಅಂತ, ಅದೆಲ್ಲ ಫೇಸ್ ಮಾಡೋದು ತುಂಬಾನೇ ಕಷ್ಟ ಆಯ್ತು ನನಗೆ. ಸೊ ಅದೊಂದೇ ನನಗೆ ತುಂಬಾ ಇದಾಗಿದ್ದು, ತುಂಬಾ ಲೇಟ್ ಆಯ್ತಲ್ಲ ಅಂತ. ಅದು ಬಿಟ್ಟು ನಾವು ಶೂಟಿಂಗ್ ಆಗಿರ್ಬೋದು, ಔಟ್ಪುಟ್ ಅಲ್ಲಿ ಆಗಿರ್ಬೋದು, ಅಲ್ಲೆಲ್ಲೂ ನನಗೆ ಏನು ತೊಂದರೆ ಆಗಿಲ್ಲ. ತುಂಬಾನೇ ಚೆನ್ನಾಗಾಯ್ತು. ಸೊ ಸಿನಿಮಾ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಕ್ಯಾಪ್ ಅನ್ನ ತೊಟ್ಟಾಗ ನೀವು ಹೇಳ್ದಂಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ಪರಿಚಯಸ್ಥರು ಕೇಳ್ತಾರೆ ಸಿನಿಮಾ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತಂದಾಗ, ಕಾರಣಾಂತರಗಳಿಂದ ಸ್ವಲ್ಪ ಕೋವಿಡ್ ಇಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಆಗಿರ್ಬೋದು ರಿಲೀಸ್ ಆಗುವಂತ ತಡ ಆಗಿರ್ಬೋದು, ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ನೀವೇ ಹೇಳಿದ್ರಿ ಟೈಮ್ ಕಿಲ್ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಏನ್ ಅನ್ನಿಸ್ತಿತ್ತು ಅವರೆಲ್ಲ ಕೇಳಿದಾಗ? ಅಂತೂ ನನಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು. ನನ್ನ ಸಿನಿಮಾ ಬಂದ್ರೆ ತುಂಬಾ ಚೆನ್ನಾಗಾಗುತ್ತೆ ಅನ್ನೋದು ಒಂದು ನಂಬಿಕೆ. ಯಾಕಂದ್ರೆ ಅಷ್ಟೊಂದು ನಾನೊಬ್ಬನೇ ಅಲ್ಲ, ನನ್ನ ಇಡೀ ಟೀಮ್ ಅದೊಂದು ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿದ್ದಾರೆ. ಬಟ್ ತಡ ಆದಾಗ ತುಂಬಾ ಫೇಸ್ ಮಾಡಿದಂತ ಇದೆಲ್ಲ ತುಂಬಾ ಬೇಜಾರಾಗೋದು. ಬೇಗ ಒಂದು ಸಿನಿಮಾ ರಿಲೀಸ್ ಆಗ್ಬಿಟ್ರೆ ಅದು ಬೇರೆ ತರ, ಅದು ಏನು ಪ್ಲಸ್ ಮೈನಸ್ ಅನ್ನೋದು ಅದು ಬೇರೆ, ರಿಸಲ್ಟ್ ಗೊತ್ತಾಗುತ್ತೆ. ನಮ್ಗಿನ್ನು ರಿಲೀಸೇ ಆಗಿಲ್ಲ, ಹಂಗೆ ಇದೆ ಅನ್ನೋದು ತುಂಬಾನೇ ಬೇಜಾರಾಗುತ್ತೆ. ಅದು ಅಲ್ಲದೆ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅನ್ನೋದು ಆ ಮೈಂಡ್ ಹಂಗೆ ಬ್ಲಾಂಕ್ ಆಗ್ಬಿಡುತ್ತೆ. ಮತ್ತೆ ಇವಾಗ ನೆಕ್ಸ್ಟ್ ಏನೋ ಮಾಡಬೇಕಂತ ಹೋದ್ರು ನೀವು ಮೊದಲೊಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ, ಅದೇನಾಯ್ತು ಅನ್ನೋ ಒಂದು ಪ್ರಶ್ನೆನೂ ಬರುತ್ತೆ. ಸೊ ಅದೆಲ್ಲ ಒಂದ್ ಸ್ವಲ್ಪ ಬೇಜಾರಾಯ್ತು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.